ಒಬ್ಬ ಟ್ರೇಡರ್ ಅಕೌಂಟಲ್ಲಿ 3,000 ಮಾತ್ರ ಇರುತ್ತೆ. 20 ನಿಮಿಷದಲ್ಲಿ 1,75,00,000 ಅಮೌಂಟನ್ನು ಪ್ರಾಫಿಟ್ ಮಾಡ್ತಾನೆ. ಇದು ಯಾವುದೇ ರೀತಿ ಹ್ಯಾಕ್ ಅಲ್ಲ, ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ, ರಿಯಲ್ ಆಗಿ ನಡೆದಿರುವಂಥ ಇನ್ಸಿಡೆಂಟ್ ಇದು. ಇದ್ರ ಬಗ್ಗೆ ಡೀಟೇಲ್ದಲ್ಲೇ ಇರುತ್ತೆ, ವಿಡಿಯೋ ಎಂಡ್ವರೆಗೂ ನೋಡಿ. ಮತ್ತೆ ನಿಮಗೆ ಇದರಿಂದ ಒಂದು ಲೆಸನ್ ಕೂಡ ಅರ್ಥ ಆಗುತ್ತೆ. ಮುಂಬೈ ಮೂಲದ ರಾಜ್ಗುರು ಅನ್ನೋ ಟ್ರೇಡರು ನಿಮ್ಮ ಥರ ರೀಟೇಲ್ ಟ್ರೇಡರು, ಇವರು ಕೊಟಕ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ರು F&O ಟ್ರೇಡ್ ಮಾಡೋಕ್ಕೆ. ಜುಲೈ 26, 2022ರಲ್ಲಿ ಇವರು ಒಂದು MTF ಮೂಲಕ ಟ್ರೇಡ್ ತಗೊಳ್ತಾರೆ. MTF ಅಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತೇಳಿ. ಈ ಒಂದು ಬ್ರೋಕರೇಜ್ ಆ್ಯಪು ನಮ್ಮ ಹತ್ರ ಏನಾದರೂ ಒಂದು 50,000 ಇದ್ದರೆ ಇನ್ನು 50,000 ಆ್ಯಡ್ ಮಾಡಿ ನಮಗೆ ಟ್ರೇಡ್ ಮಾಡೋಕ್ಕೆ ಕೊಡ್ತಾರೆ. ಇದು ಒಂಥರ ಲೋನ್ ಅಂತಲೇ ಹೇಳ್ಕೋಬೋದು. ಇಲ್ಲಿ ಪ್ರಾಫಿಟ್ ಆದರೆ ನಮಗೆ ಪ್ರಾಫಿಟ್ ಆಗಿರುತ್ತೆ, ಲಾಸ್ ಆದರೆ ನಮ್ಮ ಒಂದು ಮೇನ್ ಅಕೌಂಟಿಂದ ಅಮೌಂಟ್ ಕೂಡ ಡಿಡಕ್ಟ್ ಆಗುತ್ತೆ. ಇವರು ಕೂಡ ಅದೇ ಥರ MTF ಮೂಲಕ ಟ್ರೇಡ್ ಮಾಡ್ತಾಯಿದ್ರು. ಇವರು ಜುಲೈ 26ರಂದು ಒಂದು MTF ಮೂಲಕ ಟ್ರೇಡ್ ಮಾಡಬೇಕಂತ ಹೇಳಿ ಟ್ರೇಡ್ ಪ್ಲೇಸ್ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಮಾರ್ಜಿನ್ ಕೂಡ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಬಟ್ ಗ್ಲಿಚ್ ಆಗಿ ಮಾರ್ಜಿನ್ ಎಷ್ಟು ಬರುತ್ತೆ ಗೊತ್ತಾ ಅವರಿಗೆ? ಅವ್ರ ಅಕೌಂಟಲ್ಲಿ 3,000 ಇತ್ತು, ಮ್ಯಾಕ್ಸಿಮಮ್ ಅಂದರೆ ಒಂದು 12,000 ಬರಬೇಕಾಗಿತ್ತು. ಬಟ್ 40 ಕೋಟಿ ಮಾರ್ಜಿನ್ ತೋರಿಸುತ್ತೆ. ಇಲ್ಲಿ ರಾಜ್ಗುರು ಯಾವುದೇ ರೀತಿ ಹ್ಯಾಕ್ ಮಾಡಿಲ್ಲ, ಯಾವುದೇ ರೀತಿ ಸ್ಕ್ಯಾಮ್ ಮಾಡಿಲ್ಲ. 40 ಕೋಟಿ ಏನು ತೋರಿಸ್ತಲ್ಲ, ಅದನ್ನು ಇಟ್ಕೊಂಡು ಅವರು ಟ್ರೇಡ್ ಮಾಡ್ತಾರೆ. F&O ಅಲ್ಲಿ ಬರೀ 20 ನಿಮಿಷದಲ್ಲಿ 1,75,00,000 ಅಮೌಂಟನ್ನು ಪ್ರಾಫಿಟ್ ಮಾಡ್ತಾರೆ. ಆಮೇಲೆ ಟ್ರೇಡ್ ಮುಗಿದ ಮೇಲೆ ಅದನ್ನು ವಿತ್ಡ್ರಾ ಮಾಡೋಕ್ಕಂತ ನೋಡ್ತಾರೆ. ಬಟ್ ಅಕೌಂಟಲ್ಲಿ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ. ಯಾಕಂತಂದರೆ ಕೊಟಕ್ ಅವ್ರು ಹೇಳ್ತಾರೆ, ಇದು ಗ್ಲಿಚ್ಚಿಂದ ನಿಮಗೆ ಅಮೌಂಟ್ ಎಲ್ಲ ಶೋ ಆಗಿದೆ, ಎಲ್ಲ ಪ್ರಾಫಿಟ್ ಆಯ್ತಲ್ಲ, ಇದು ನಮಗೆ ಸೇರಬೇಕಾಗಿದ್ದು, ನಿಮ್ದಲ್ಲ ಅಂತ ಹೇಳ್ತಾರೆ. ಬಟ್ ರಾಜ್ಗುರು ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಕೋರ್ಟಿಗೆ ಕೂಡ ಹೋಗ್ತಾರೆ. ಕೋರ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಬರುತ್ತೆ. ಏನಂತಂದರೆ ಈ ಒಂದು ಟ್ರೇಡು ವ್ಯಾಲಿಡ್ ಆಗಿತ್ತು, ಈ ಟ್ರೇಡು ಎಕ್ಸಿಕ್ಯೂಟ್ ಆಗಿತ್ತು, ಮತ್ತು ಈ ಟ್ರೇಡಲ್ಲಿ ರಾಜ್ಗುರು ರಿಸ್ಕ್ ಕೂಡ ತೊಗೊಂಡಿದ್ರು. ಅಕಸ್ಮಾತ್ ಏನಾದರೂ ಇಲ್ಲಿ ಲಾಸ್ ಆಗಿದ್ದರೆ ನೀವು ಕೂಡ ಕೇಸ್ ಮಾಡ್ತಾ ಇದ್ದೀರ ಅವ್ರ ಮೇಲೆ. ಸೊ ಅದಕ್ಕೋಸ್ಕರ ಈ ಒಂದು ಅಮೌಂಟು ರಾಜ್ಗುರಿಗೆ ಸೇರಬೇಕಾಗಿದ್ದು, ಇದನ್ನು ನೀವು ಅವರು ಹತ್ತತ್ರ 2022ರಲ್ಲಿ ಈ ಒಂದು ಇನ್ಸಿಡೆಂಟ್ ಅಲ್ಲ ಆಗಿತ್ತು. ಬಟ್ ಇಲ್ಲಿವರೆಗೂ ಕೂಡ ಅಮೌಂಟ್ ಕೊಟ್ಟಿದ್ದಿಲ್ಲ. ಫೈನಲ್ ಆಗಿ ಕೋರ್ಟ್ ಮೂಲಕ ಅಮೌಂಟ್ ಕೊಡಬೇಕಂತೇಳಿ ಆದೇಶ ಬಂದಿದೆ. ವರ್ಷಕ್ಕೆ 12% ಇಂಟ್ರೆಸ್ಟ್ ಜೊತೆಗೆ ಅವರಿಗೆ ಅಮೌಂಟನ್ನು ಕೊಡಬೇಕಾಗಿದೆ, ಕೊಟ್ಟರು ಕೂಡ. ಇದರಿಂದ ರಾಜ್ಗುರು ಬರೀ 20 ನಿಮಿಷದಲ್ಲಿ 1,75,00,000 ಅಮೌಂಟನ್ನು ಪ್ರಾಫಿಟ್ ಮಾಡ್ತಾರೆ ಒಂದು ಟ್ರೇಡ್ ಮೂಲಕ. ಇಲ್ಲಿ ನಿಮಗೆ ಲೆಸನ್ ಏನೆಲ್ಲ ಅರ್ಥ ಆಯ್ತು ಅಂದರೆ, ಈ MTF ಎಲ್ಲ ಐತಲ್ಲ, ಕೆಲವೊಂದು ಸರಿ ಇದು ಗ್ಲಿಚ್ ಆಗಿ ಬೇರೆ ಅಮೌಂಟ್ ಶೋ ಆಗುತ್ತೆ. ಇದರಿಂದ ನಿಮಗೆ ಲಾಸ್ ಆದರೂ ಕೂಡ ನೀವೇ ಕಟ್ಟಬೇಕಾಗುತ್ತೆ. ಸ್ವಲ್ಪ ನೋಡಿಕೊಂಡು MTF ಅಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಇದು ಒಂಥರ ಲೋನ್ ಥರನೇ ಅಂತ ಅನ್ಕೋಬೋದು. ನಮ್ಮ ಹತ್ರ ಸೇವಿಂಗ್ಸ್ ಇದ್ದರೆ, ಸೇವಿಂಗ್ಸ್ ಅಲ್ಲ, ಇದು ಎಕ್ಸ್ಟ್ರಾ ಅಮೌಂಟ್ ಇದ್ದರೆ ಮಾತ್ರ, ಒಳ್ಳೆ ಟೆಕ್ನಿಕಲ್ ಅನಾಲಿಸಿಸ್ ಇದ್ದರೆ ಮಾತ್ರ ಟ್ರೇಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಅದರಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಿ ಅಮೌಂಟನ್ನು ಕಳ್ಕೊಬೇಕಾಗುತ್ತೆ. ವಿಷಯ ತುಂಬ ಸಿಂಪಲ್ ಆಗಿತ್ತು, ತುಂಬ ಸಿಂಪಲಾಗಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.